ಎಲ್ಲರಿಗೂ ನಮಸ್ಕಾರ. ಎಸ್ಎಸ್ಎಲ್ಸಿ ಪರೀಕ್ಷೆ ಜೂನ್ 2020ರ 2 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ಸಂಖ್ಯೆ 17. ಬಿಡಿಸಿ 2x + y = 11 ಮತ್ತು x + y = 8. ಪ್ರಶ್ನೆಯು ಈ ರೀತಿಯಾಗಿದೆ. ಈ ಸಮಸ್ಯೆಯನ್ನ ನಾವು 2 ವಿಧಾನಗಳಲ್ಲಿ ಬಿಡಿಸ್ತಾ ಇದ್ದೀವಿ. ಮೊದಲನೆಯ ವಿಧಾನ ಆದೇಶ ವಿಧಾನ. ಆದೇಶ ವಿಧಾನ ಅಂತಂದ್ರೆ ಇಲ್ಲಿರುವಂತಹ 2 ಸಮೀಕರಣಗಳನ್ನ ಬರ್ಕೊಳ್ಳುವಂತಹದ್ದು. ಇದು ಮೊದಲನೇ ಸಮೀಕರಣ, ಹಾಗೆ ಇದು ಎರಡನೇ ಸಮೀಕರಣ. ಇಲ್ಲಿರುವಂತಹ x ಮತ್ತು y ಚರಾಕ್ಷರಗಳಲ್ಲಿ ಯಾವುದಾದ್ರೂ ಒಂದು ಚರಾಕ್ಷರವನ್ನ ನಾವು ಬಿಡಿಸ್ಕೊಳ್ಬೇಕಾಗತ್ತೆ. ಅಂದ್ರೆ x ನ ಬೆಲೆಯನ್ನ ಕಂಡು ಹಿಡ್ಕೊಳ್ಳುವಂತಹದ್ದು ಅಥವಾ y ನ ಬೆಲೆಯನ್ನ ಕಂಡು ಹಿಡ್ಕೊಳ್ಳೋದು. x ಗೆ ಬಿಡಿಸ್ಕೊಳ್ಳೋದು ಅಥವಾ y ಗೆ ಬಿಡಿಸ್ಕೊಳ್ಳುವಂತಹದ್ದು. ಈಗ ಮೊದಲಿಗೆ ನಾವು ಸಮೀಕರಣ 2 ತೆಗೆದುಕೊಳ್ಳೋಣ. ಈ ಸಮೀಕರಣ 2 ತೆಗೆದುಕೊಂಡು y ಬೆಲೆ ಏನಾಗುತ್ತೆ ಅನ್ನುವಂತಹದನ್ನ ಕಂಡು ಹಿಡಿಯೋಣ. ಈ y ಅನ್ನ ಇಲ್ಲೇ ಉಳಿಸ್ಕೊಳ್ಳೋಣ. ಈ x ಏನಿದೆ, x ಅನ್ನ ಬಲಭಾಗಕ್ಕೆ ತೆಗೆದುಕೊಂಡ್ರೆ +x ಇದ್ದಿದ್ದು -x ಆಗುತ್ತೆ. ಆಗ ನಮ್ಗೆ y = 8 - x ಆಗುತ್ತೆ. ಈ ಹೊಸದಾಗಿ ಬಂದಂತಹ ಈ ಸಮೀಕರಣವನ್ನ 3 ಅಂತ ಕರ್ಕೊಳ್ಳೋಣ. ಈ ಸಮಸ್ಯೆಯಲ್ಲಿ ಬಿಡಿಸಿ ಅಂತ ಹೇಳಿದರೆ ಹಾಗಂದ್ರೆ ಅರ್ಥ ಇಲ್ಲಿರುವಂತಹ x ಮತ್ತು y ಗಳ ಬೆಲೆ ಏನು ಅನ್ನುವಂತಹದನ್ನ ಕಂಡು ಹಿಡಿಯೋದು. ಈಗ ನಮ್ಗೆ ಇಲ್ಲಿ y ಗೆ ಬಿಡಿಸ್ಕೊಂಡಿದೀವಿ, ಆದ್ರೆ y ನ ನಿರ್ದಿಷ್ಟವಾದ ಬೆಲೆ ಇನ್ನು ನಮ್ಗೆ ಸಿಕ್ಕಿಲ್ಲ. ಹಾಗಾಗಿ ಈ 3 ಸಮೀಕರಣದಲ್ಲಿ y ಬೆಲೆ ಏನು ನಮ್ಗೆ ಸಿಕ್ಕಿದೆ, ಇದನ್ನ ಇಲ್ಲಿರುವಂತಹ 1ನೇ ಸಮೀಕರಣಕ್ಕೆ ಹಾಕೋಣ. ನಾನೀಗ 3ನೇ ಸಮೀಕರಣದಲ್ಲಿ ದೊರೆತಿರುವಂತಹ ಈ ಬೆಲೆಯನ್ನ 1ನೇ ಸಮೀಕರಣಕ್ಕೆ ಹಾಕ್ತಾ ಇದ್ದೀನಿ. ಹಾಗೆ 1ನೇ ಸಮೀಕರಣವನ್ನ ಬರ್ಕೊಂಡು ಇಲ್ಲಿ y ಜಾಗದಲ್ಲಿ ಈ 8 - x ಅನ್ನುವಂತಹ ಈ y ನ ಬೆಲೆಯನ್ನ ಹಾಕೋಣ. ಹಾಗೆ ಹಾಕಿದಾಗ ಈ ರೀತಿಯಾಗಿ ನಮ್ಗೆ ದೊರೆಯುತ್ತೆ. 2x ಹಾಗೆ ಇದೆ, y ಜಾಗದಲ್ಲಿ 8 - x ಅನ್ನ ಹಾಕೊಂಡಿದ್ದೇನೆ. ಇಲ್ಲಿ x ಅನ್ನ ಒಂದು ಭಾಗದಲ್ಲಿ ಉಳಿಸ್ಕೊಂಡು ಈ +8 ಅನ್ನ ಬಲಭಾಗಕ್ಕೆ ಕಳಿಸಿದ್ದೇನೆ, -8 ಆಗಿದೆ. ಇಲ್ಲಿ 2x - x ಹಾಗೆ ಉಳ್ಕೊಂಡಿದೆ. 2x ನಲ್ಲಿ x ಅನ್ನ ಕಳೆದ್ರೆ ನಮ್ಗೆ ಉಳ್ಕೊಳ್ಳುವಂತಹದ್ದು x, ಹಾಗೆ 11ರಲ್ಲಿ 8 ಅನ್ನ ಕಳೆದ್ರೆ 3 ಉಳ್ಕೊಳ್ಳುತ್ತೆ. ಈಗ ಇಲ್ಲಿ ಕೇಳಿರುವಂತಹ x ಮತ್ತು y ಬೆಲೆಗಳಲ್ಲಿ ನಾವು x ಬೆಲೆಯನ್ನ ಕಂಡು ಹಿಡಿದ್ವಿ. ಸಮೀಕರಣಗಳಲ್ಲಿರುವಂತಹ ಒಂದು ಚರಾಂಶ ನಮ್ಗೆ ಸಿಕ್ಕಿದೆ. ಈಗ ಮತ್ತೊಂದು ಅಂದ್ರೆ y ಬೆಲೆಯನ್ನ ನಾವು ಕಂಡು ಹಿಡಿಬೇಕಾಗಿದೆ. ಇಲ್ಲಿರುವಂತಹ ಈ ಬೆಲೆಯನ್ನ ಮೊದಲನೇ ಸಮೀಕರಣ ಅಥವಾ ಎರಡನೇ ಸಮೀಕರಣ ಅಥವಾ 3ನೇ ಸಮೀಕರಣ, ಇವು 3ರಲ್ಲಿ ಯಾವುದಕ್ಕೆ ಈ ಬೆಲೆಯನ್ನ ಹಾಕಿದ್ರೂ ನಮ್ಗೆ y ನ ಬೆಲೆ ಸಿಗುತ್ತೆ. ಬನ್ನಿ ಈ x ನ ಬೆಲೆಯನ್ನ ನಾವು ಸಮೀಕರಣ 3ಕ್ಕೆ ಆದೇಶ ಮಾಡ್ತಾ ಇದ್ದೇನೆ. ಇಲ್ಲಿ ಗಮನಿಸಿದ್ರೆ y = 8 - x ಇದೆ. ಈ x ನ ತೆಗೆದು x ನ ಬೆಲೆ 3ಅನ್ನ ಇಲ್ಲಿಗೆ ಹಾಕೋಣ. ಹಾಗೆ ಹಾಕಿದಾಗ ಗಮನಿಸಿ y ಹಾಗೆ ಇದೆ, 8 ಕೂಡ ಹಾಗೆ ಇದೆ. x ನ ಬದಲು 3ಅನ್ನ ಹಾಕಿದ್ದೇನೆ. 8ರಲ್ಲಿ 3ಅನ್ನ ಕಳೆದ್ರೆ ನಮ್ಗೆ 5 ದೊರೆಯುತ್ತೆ. ಅಲ್ಲಿಗೆ ಈ 2 ಸಮೀಕರಣಗಳಲ್ಲಿರುವಂತಹ x ಮತ್ತು y ಬೆಲೆಗಳನ್ನ ನಾವು ಕಂಡು ಹಿಡ್ಕೊಂಡ್ವಿ. x ನ ಬೆಲೆ 3, y ನ ಬೆಲೆ 5. ನಾವು ಕಂಡು ಹಿಡಿದಿರೋದು ಸರಿ ಅಂತ ತಿಳ್ಕೊಬೇಕಾದ್ರೆ ಇಲ್ಲಿರುವಂತಹ ಈ ಬೆಲೆಗಳನ್ನ ಇಲ್ಲಿರುವಂತಹ ಈ ಸಮೀಕರಣಗಳಿಗೆ ಹಾಕಿ ನೋಡಿ. ಬಲಭಾಗದಲ್ಲಿ ಅಂದ್ರೆ RHS ನಲ್ಲಿ ಇರುವಂತಹ ಉತ್ತರ ನಮಗೆ ದೊರಕಿದ್ರೆ ನಾವು ಕಂಡು ಹಿಡಿದಿರುವಂತಹದ್ದು ಸರಿಯಾದಂತಹ ಉತ್ತರಗಳಾಗಿರುತ್ತವೆ. x ಬೆಲೆ 3, y ಬೆಲೆ 5. ಈ 2 ಬೆಲೆಗಳನ್ನ ಈಗ ನಾವು ಇಲ್ಲಿ ಹಾಕೋಣ. x ಗೆ 3 ಕೊಡ್ತಾ ಇದ್ದೀನಿ, y ಗೆ 5 ಕೊಟ್ಟೆ. 3 + 5 8. ಬೇಕಿದ್ರೆ ನೀವು ಈ ಸಮೀಕರಣದಲ್ಲೂ ಪರೀಕ್ಷೆ ಮಾಡಬಹುದು. 2 × 3 6 ಆಗುತ್ತೆ, ಪ್ಲಸ್ y ನ ಬೆಲೆ 5 ಆಗಿದೆ. 6 + 5 11 ಆಯ್ತು. ಅಲ್ಲಿಗೆ ನಾವು ಕಂಡು ಹಿಡಿದಿರುವಂತಹ x ಮತ್ತೆ y ಗಳ ಬೆಲೆ ಸರಿಯಾಗಿದೆ. ಈಗ ನಾವು ಆದೇಶ ವಿಧಾನದಲ್ಲಿ ಹೇಗೆ ಈ ರೀತಿಯ ಸಮೀಕರಣಗಳನ್ನ ಬಿಡಿಸಬಹುದು ಅಂತ ತಿಳ್ಕೊಂಡ್ವಿ. ಮತ್ತೊಂದು ವಿಧಾನವನ್ನ ತಿಳಿಸ್ತಾ ಇದ್ದೇನೆ, ಅದು ವರ್ಜಿಸುವ ವಿಧಾನ. ಈ ವಿಧಾನದಲ್ಲಿ ಮೊದಲಿಗೆ 2 ಸಮೀಕರಣಗಳನ್ನ ಬರ್ಕೊಳ್ತಾ ಇದ್ದೇನೆ. ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಂತಂದ್ರೆ ಯಾವುದಾದರೂ ಒಂದು ಚರಾಂಶವನ್ನ ನಾವು ಕ್ಯಾನ್ಸಲ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಕ್ಯಾನ್ಸಲ್ ಮಾಡ್ಕೊಳ್ಬೇಕು ಅಂತಂದ್ರೆ ಇಲ್ಲಿರುವಂತಹ ಈ ಚರಾಂಶಗಳ ಸಹಗುಣಕಗಳು ಸಮವಾಗಿರ್ಬೇಕಾಗತ್ತೆ.
ಅಂದ್ರೆ ಎಕ್ಸ್ ನ ಸಹಗುಣಕ ಇಲ್ಲಿ 2 ಇದೆ, ಇಲ್ಲಿ ಎಕ್ಸ್ ನ ಸಹಗುಣಕ 1 ಇದೆ, ಅಂದ್ರೆ ಸಮವಾಗಿಲ್ಲ. y ನ ನೋಡೋಣ. y ನ ಸಹಗುಣಕ 1, ಇಲ್ಲೂ ಕೂಡ y ನ ಸಹಗುಣಕ 1 ಆಗಿದೆ. ಆದ್ದರಿಂದ ಇವೆರಡನ್ನ ನಾವು ಕ್ಯಾನ್ಸಲ್ ಮಾಡ್ಕೋಬಹುದು. ಈಗ 1ನೇ ಈಕ್ವೇಶನ್ ಇಂದ 2ನೇ ಈಕ್ವೇಶನ್ ಅನ್ನ ಕಳಿತಾ ಇದ್ದೀವಿ. ನೋಡಿ, 2x + y = 11 ಮೊದಲನೇ ಸಮೀಕರಣ. 2ನೇ ಸಮೀಕರಣವನ್ನ ಬರ್ಕೊಂಡಿದ್ದೀನಿ. ಈಗ ಇದನ್ನ ಕಳಿತಾ ಇದೀವಿ ಅಂತಂದ್ರೆ ಇಲ್ಲಿರುವಂತಹ ಚಿಹ್ನೆಗಳು ಬದಲಾಗ್ತಾ ಇವೆ. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಇಲ್ಲೂ ಕೂಡ ಪ್ಲಸ್ ಇದೆ, ಇದು ಕೂಡ ಏನಾಗುತ್ತೆ, ಮೈನಸ್ ಆಗುತ್ತೆ. ಹಾಗೆ 8ಕ್ಕೂ ಕೂಡ ಪ್ಲಸ್ ಇದೆ, ಅದು ಕೂಡ ಮೈನಸ್ ಆಗುತ್ತೆ. ಈಗ +y ಮತ್ತೆ -y ಕ್ಯಾನ್ಸಲ್ ಆಗುತ್ತೆ. ಹಾಗೆ ಕ್ಯಾನ್ಸಲ್ ಆದ್ಮೇಲೆ ಉಳ್ಕೊಳ್ಳುವಂತಹದ್ದು 2x - x. 2x ಅಲ್ಲಿ x ಅನ್ನ ಕಳೆದ್ರೆ ನಮ್ಗೆ x ಉಳಿತು. ಹಾಗೆ 11ರಲ್ಲಿ 8ಅನ್ನ ಕಳೆದ್ರೆ 3 ಉಳಿತು. x ನ ಬೆಲೆ 3 ಸಿಕ್ಕಿದೆ. ಇನ್ನು ಉಳಿದಂತೆ ಈ ಹಿಂದೆ ಹೇಗೆ ಮಾಡಿದ್ವೋ ಅದೇ ರೀತಿ ಇಲ್ಲೂ ಕೂಡ ಮಾಡುವಂತಹದ್ದು. ಈ x ನ ಬೆಲೆಯನ್ನ ಇಲ್ಲಿರುವಂತಹ 2 ಸಮೀಕರಣಗಳಲ್ಲಿ ಯಾವುದಾದ್ರೂ ಒಂದು ಸಮೀಕರಣಕ್ಕೆ ಹಾಕಿದ್ರೆ ನಮ್ಗೆ y ನ ಬೆಲೆ ಸಿಗುತ್ತೆ. ಬನ್ನಿ ಈ ಬೆಲೆಯನ್ನ ಈಗ ನಾವು 2ನೇ ಸಮೀಕರಣಕ್ಕೆ ಆದೇಶ ಮಾಡೋಣ. 2ನೇ ಸಮೀಕರಣ ಏನಿದೆ, x + y = 8. ಇಲ್ಲಿ x ನ ಬೆಲೆಯನ್ನ ಹಾಕೋಣ. x ನ ಬೆಲೆ 3, ಹಾಗೆ ಹಾಕ್ದಾಗ 3 + y = 8 ಆಗುತ್ತೆ. ಈ 3ಅನ್ನ ಬಲಭಾಗಕ್ಕೆ ತೆಗೆದುಕೊಂಡ್ರೆ -3 ಆಗುತ್ತೆ. 8ರಲ್ಲಿ 3ಅನ್ನ ಕಳೆದ್ರೆ ನಮ್ಗೆ y ನ ಬೆಲೆ 5 ದೊರೆಯುತ್ತೆ. ಅಲ್ಲಿಗೆ x ನ ಬೆಲೆ 3 ಹಾಗೂ y ನ ಬೆಲೆ 5 ಅನ್ನುವಂತಹದ್ದು ನಮ್ಗೆ ಗೊತ್ತಾಯ್ತು. ಈ ಹಿಂದೆ ಮಾಡಿದ ವಿಧಾನದಲ್ಲೂ ಕೂಡ ನಮ್ಗೆ ಅದೇ ಬೆಲೆ ಸಿಕ್ಕಿದೆ. ವರ್ಜಿಸುವ ವಿಧಾನದಲ್ಲೂ ಕೂಡ ಅದೇ ಬೆಲೆ ಸಿಕ್ಕಿದೆ. ಹಾಗಾಗಿ ನಾವು ಮಾಡಿರುವಂತಹ ಲೆಕ್ಕ ಸರಿಯಾಗಿದೆ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ನೀವು ವೀಕ್ಷಿಸಬಹುದು. ಹೆಚ್ಚಿನ ಸಂಪನ್ಮೂಲಗಳಿಗಾಗಿ ನನ್ನ ಬ್ಲಾಗ್ ಅನ್ನ ವಿಸಿಟ್ ಮಾಡಿ. ಧನ್ಯವಾದಗಳು.